ಇಲ್ಲಿ ನೋಡ್ರಿ, ಇದು ಬಂಗಾರದ ಕಾಸು. ಒಂದರಲ್ಲಿ ರಾಜನ ಮುಖ ಇದೆ, ಒಂದರಲ್ಲಿ ರಾಣಿಯ ಮುಖ ಇದೆ. ನಮ್ಮ ಹಳ್ಳಿ ಜನ ಪಾಪ ಬಹಳ ಮಹಿಳೆಯರು ಮುಗಿದ್ರು. ಅವರು ನಮ್ಮ ಅಂಗಡಿ ಬಂದು ಕೇಳ್ತಾರೆ, ರಾಜನ ಮುಖ ಇರೋದು ಅಥವಾ ರಾಣಿ ಮುಖ ಇರೋ ಕಾಸು ಕೊಡ್ರಿ ಅಂತ ಹೇಳಿ ಕೇಳ್ತಾರೆ. ಆದರೆ ಇದರಲ್ಲಿ ಇರೋದ್ರ ರಾಜ ಯಾರು ರಾಣಿ ಯಾರು ಅಂತ ಅವರಿಗೆ ಗೊತ್ತಿಲ್ಲ. ಈ ಕಾಸಿನ ಮೇಲೆ ಏನು ಬರೆದಿದೆ ಗೊತ್ತಾ? ಕಿಂಗ್ 5ನೇ ಜಾರ್ಜ್ ದೇವರ ಅನುಗ್ರಹದಿಂದ ಎಲ್ಲ ಬ್ರಿಟನ್ನರ ಅಥವಾ ಬ್ರಿಟಿಷ್ ಸಾಮ್ರಾಜ್ಯದ ರಾಜ, ನಂಬಿಕೆಯ ರಕ್ಷಕ ಹಾಗೂ ಭಾರತದ ಚಕ್ರವರ್ತಿ ಅಂತ ಹೇಳಿ ಬರೆದಿದೆ. ಒಂದೊಂದು ಸಾರಿ ನನಗೆ ಅನಿಸುತ್ತೆ, ನರೇಂದ್ರ ಮೋದಿಯವರು ಈ ಕಾಸನ್ನು ಮುದ್ರಿಸೋದನ್ನೇ ನಿಲ್ಲಿಸಬೇಕು ಅಂತ, ಈ ಕಾಸನ್ನು ನಿಷೇಧ ಮಾಡಿಬಿಡಬೇಕು ಅಂತ. ಯಾಕೆಂದರೆ ಇದನ್ನು ಮುದ್ರಿಸಿದರೆ ಅದನ್ನು ಸಹಜವಾಗಿ ನಮ್ಮ ಮುಗ್ಧ ಮಹಿಳೆಯರು ಹಾಕಿಬಿಡ್ತಾರೆ. ಇದನ್ನು ನಮ್ಮ ಶ್ರೇಷ್ಠ ತಾಯಂದಿರು ತಮ್ಮ ಕೊರಳಿಗೆ ಹಾಕೋದು ಭಾರತದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ ವೀರರಿಗೆ ನಾವು ಮಾಡಿದ ಅವಮಾನ ಅಂತ ನನಗನ್ಸುತ್ತೆ. ಇದನ್ನು ನಮ್ಮ ಮಹಿಳೆಯರು ತಮ್ಮ ತಾಳಿಯ ಆ ಕಡೆ ಈ ಕಡೆ ಇದನ್ನು ಹಾಕೋತಾರೆ ಕಾಸನ್ನು. ಇದನ್ನು ಹಾಕೋದು ಅಷ್ಟು ಸರಿಯಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ತಾಯಂದರು ಬೆಳಗ್ಗೆ ಎದ್ದು ತಮ್ಮ ತಾಳಿಗೆ ಕೈ ಮುಗಿತಾರೆ. ಆದರೆ ನಮ್ಮ ಮಹಿಳೆಯರಿಗೆ ಸಾಧಾರಣವಾಗಿ ಇದು ಯಾರ ಮುಖ ಅನ್ನೋದು ಗೊತ್ತಿರೋದಿಲ್ಲ. ಯಾಕೆ ಇದನ್ನು ನಮ್ಮ ಮಹಿಳೆಯರು ಹಾಕಬಾರ್ದು ಅಂತ ಹೇಳಿ ನಾನು ಹೇಳ್ತೀನಿ ಅಂತ ಹೇಳಿದರೆ, ಸುಮಾರು ಬ್ರಿಟಿಷರು ನಮ್ಮ ಭಾರತವನ್ನು 200 ವರ್ಷಗಳ ಕಾಲ ಆಳಿದರು. ಇವರಿಂದ ಭಾರತವನ್ನು ಮುಕ್ತಗೊಳಿಸಲಿಕ್ಕೆ ನಮ್ಮ ಅನೇಕ ಯುವಕರು ಪ್ರಾಣವನ್ನು ಕಳ್ಕೋಬೇಕಾಯಿತು. ಬ್ರಿಟಿಷರು ಒಂದು ಅಂದಾಜು ಲೆಕ್ಕವನ್ನು ಕೊಡ್ತಾರೆ. ಏನಂತ ಹೇಳಿದರೆ, ನಾವು ಸುಮಾರು 7,35,780 ಭಾರತೀಯರನ್ನು ಗಲ್ಲಿಗೇರಿಸಿದ್ದೇವೆ, ಹಾಗೆ 4,50,000 ಭಾರತೀಯರನ್ನು ಗುಂಡಿಕ್ಕಿ ಕೊಂದಿದ್ದೇವೆ ಅಂತ ಹೇಳ್ತಾರೆ. ಅಂದಿನ ಕಾಲದಲ್ಲಿ ಅನೇಕ ಯುವಕರು, ಅಂದರೆ 15ರಿಂದ 50 ವರ್ಷದ ಒಳಗಿನ ಅನೇಕ ಯುವಕರು ದೇಶಕ್ಕಾಗಿ ಬಲಿದಾನವನ್ನು ಕೊಡಬೇಕಾಯಿತು. ಅನೇಕ ತಾಯಂದರು ವಿಧವೆಯರಾದರು, ಅನೇಕ ತಾಯಂದರು ತಮ್ಮ ದಷ್ಟಪುಷ್ಟವಾದ ಗಂಡು ಮಕ್ಕಳನ್ನು ಕಳ್ಕೋಬೇಕಾಯಿತು. ಅನೇಕರ ಮನೆಗಳು ನಿರ್ನಾಮವಾಗಿ ನಾಶ ಆಗಿ ಹೋದವು. ಎಲ್ಲದಕ್ಕೂ ಕಾರಣ ಈ ಎಲ್ಲ ಭಾರತೀಯರ ಸಾವಿಗೆ ಕಾರಣರಾದಂತಹ ಈ ರಾಜರು. ಅಂದರೆ ಇದರಲ್ಲೇ ಬೇರೆ ಬೇರೆ ರಾಜರ ಕಾಸುಗಳು ನಮಗೆ ಸಿಗ್ತದೆ. ಇಷ್ಟೆಲ್ಲ ಭಾರತೀಯರ ಸಾವಿಗೆ ಕಾರಣರಾದಂಥವರನ್ನು, ಈ ರಾಜರನ್ನು ಸ್ವಾತಂತ್ರ್ಯ ಸಿಕ್ಕ ಇಷ್ಟು ವರ್ಷಗಳ ನಂತರನೂ ನಮ್ಮ ಮಹಿಳೆಯರು ಕೊರಳಲ್ಲಿ ಹಾಕಿ ಪೂಜಿಸೋದು ಅಷ್ಟು ಸರಿಯಲ್ಲ ಅಂತ ಹೇಳಿ ನನಗನ್ಸುತ್ತೆ. ಯಾಕಂದರೆ ಇದರ ಮೇಲೆ ಬರೆದಿದೆ ಭಾರತದ ಚಕ್ರವರ್ತಿ ಅಂತ ಹೇಳಿ ಇದರ ಮೇಲೆ ಬರೆದಿದೆ. ಈಗ ಭಾರತದ ಚಕ್ರವರ್ತಿ ನಮ್ಮ ಪ್ರಧಾನಿ ಅಥವಾ ರಾಷ್ಟ್ರಪತಿ ಆಗಬೇಕೆ ಹೊರತು ಬ್ರಿಟನ್ ರಾಜರು ಅಲ್ಲ. ಹಾಗಾಗಿ ಇನ್ನೊಂದು ಸರಿ ಇದನ್ನು ಈಗ ಹಾಕ್ಕೊಂಡಿರೋದ್ರ ಬಗ್ಗೆ ತೆಗಿರಿ ಅಂತ ನಾನು ಹೇಳೋದಿಲ್ಲ. ಆದರೆ ಹೊಸದಾಗಿ ಯಾರಾದರೂ ತೆಗೆದುಕೊಳ್ಳೋರಿದ್ದರೆ ದಯವಿಟ್ಟು ನಿಮ್ಮ ತಾಯಂದ್ರಿಗೆ ಮಕ್ಕಳಾದರೂ ತಿಳಿಸಿ, ಇದರಲ್ಲಿ ಇರೋದು ರಾಜ ಬ್ರಿಟನ್ ರಾಜ ಅಂತ, ರಾಣಿ ಅಂತ ಹೇಳಿ ದಯವಿಟ್ಟು ತಿಳಿಸ್ರಿ. ಇನ್ನು ಮೇಲೆ ಹೊಸದಾಗಿ ತಗೊಳ್ಳೋರಾದರೂ ಲಕ್ಷ್ಮೀ ಕಾಸು ನಿಮಗೆ ಸಿಗ್ತದೆ. ಲಕ್ಷ್ಮೀ ಕಾಸನ್ನು ತೆಗೆದುಕೊಂಡು ನಿಮ್ಮ ಕೊರಳಿಗೆ ದಯವಿಟ್ಟು ಹಾಕ್ಕೊಳ್ರಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೇನೆ. ಧನ್ಯವಾದ.